ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನಮ್ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ್ಮೇಲೆ ಎಲ್ರಿಗೂ ತುಂಬಾನೇ ಟೆನ್ಷನ್ ಆಗಿತ್ತು. ಏನಪ್ಪಾ ಮಾಡೋದು ಅಂತ ಇರೋ ಬರೋ ಹಳೆ ನೋಟ್ ಎಲ್ಲ ಹೊಸ ನೋಟ್ಗೆ ಎಕ್ಸ್ಚೇಂಜ್ ಮಾಡೋಕೆ ಬ್ಯಾಂಕ್ ಮುಂದೆ ಕ್ಯೂ ನಿಂತಿದ್ದೆ. ಅಬ್ಬಾ, ನೋಟ್ ಎಕ್ಸ್ಚೇಂಜ್ ಮಾಡಿದ್ರೆ ಸಾಕು ಅನ್ನೋ ಹಾಗಿತ್ತು ಜನರ ಪರದಾಟ. ಕೊನೆಗೆ ಎಲ್ರ ಕೈಲೂ ಹೊಸ 500, 2000 ನೋಟ್ ಸಿಕ್ಕಿದ್ದು ಅವ್ರ ಖುಷಿ ನೋಡ್ಬೇಕಿತ್ತು. ಆಹಾ, ಸ್ವರ್ಗನೇ ಕೈಗ್ ಸಿಗ್ದಂಗಿತ್ತು. ಅಷ್ಟು ಖುಷಿ. ಆಮೇಲೆ 2000 ಪಿಂಕ್ ನೋಟ್ ನ ಕೆಲವರು ಸೂಪರ್ ಆಗಿದೆ ಅಂತ ಹೇಳಿದ್ರೆ, ಇನ್ ಕೆಲವರು ಚೆನ್ನಾಗಿಲ್ಲ ಅಂತ ಕೂಡ ಕಾಮೆಂಟ್ ಮಾಡಿದ್ರು. ಆದ್ರೆ ಬೇರೆ ದಾರಿ ಇಲ್ದೆ ಇದನ್ನೇ ಯೂಸ್ ಮಾಡ್ಬೇಕು ಅಂತ ಎಲ್ರು ಸುಮ್ನಾದ್ರು. ಎಲ್ಲರೂ ಹೊಸ ನೋಟಿಗೆ ಅಡ್ಜಸ್ಟ್ ಆಗ್ತಾ ಹೋದ್ರು. ಆದ್ರೆ ಈಗ ಅಂಥದ್ದೇ ಇನ್ನೊಂದು ಪರಿಸ್ಥಿತಿ ಮತ್ತೆ ನಿರ್ಮಾಣವಾಗ್ತಾ ಇದೆ. ಇದೇನಿದು, ನೋಟ್ ಬ್ಯಾನ್ ಆಯ್ತು, ಹೊಸ ನೋಟು ಬಂತು, ಜನ ಅದಕ್ಕೆ ಅಡ್ಜಸ್ಟ್ ಆಗಿ ಆಯ್ತು. ಮತ್ತೆ ಏನಪ್ಪಾ ಚೇಂಜಸ್ ಅಂತ ಅನ್ಕೋತಾ ಇದ್ದೀರಾ? ಎಸ್, ಈ ನಮ್ಮ ಪಿಂಕಿ 2000 ರೂಪೀಸ್ ನೋಟು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಟೈಮ್ ಬರ್ತಾ ಇದೆ. ಹೌದು, ಇನ್ನು ಈಗ ಕಂಡ್ಬಿಟ್ಟಿರೋ ನಮ್ಮ ಪಿಂಕ್ ನೋಟ್ ಇನ್ ಮುಂದೆ ನಮ್ ಹತ್ರ ಇರೋದಿಲ್ಲ. 2000 ರೂಪೀಸ್ ನೋಟು ಮತ್ತೆ ಬ್ಯಾನ್ ಮಾಡಿ ಬೇರೆ ಕಲರ್ ನೋಟ್ ಬರತ್ತಂತೆ. ಇದನ್ನ RBI ಹೇಳಿದೆ. ಇದನ್ ಕೇಳಿದ ತಕ್ಷಣ ನಿಮ್ಮ ರಿಯಾಕ್ಷನ್, ಅಯ್ಯೋ ಕರ್ಮ, ಇವರಿಗೆಲ್ಲ ಮಾಡೋಕೆ ಬೇರೆ ಕೆಲ್ಸ ಇಲ್ಲ, ಬರೀ ಇದೇ ಆಯ್ತು ಅಂತ ತಲೆ ಚೆಚ್ಕೊಂಡು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಈ ಸುದ್ದಿ ಕೇಳಿ ನಂಗೂ ಹೀಗೆ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಪಿಂಕ್ ನೋಟ್ ಆಯ್ತು, ಇನ್ನ ಯಾವ ಕಲರ್ ನೋಟ್ ಬರುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕು. ಸೊ ನಿಮ್ ಪ್ರಕಾರ ನೆಕ್ಸ್ಟ್ ಯಾವ ಕಲರ್ ನೋಟ್ ಬರತ್ತೆ, ಇದನ್ನ ನಮ್ಗೆ ತಿಳಿಸೋದನ್ನ ಮರಿಬೇಡಿ. ಹಲೋ, ಇವಾಗ್ಲೇ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಾ? ವೇಟ್, ನಾನು ಇವಾಗ್ಲೇ 2000 ರೂಪೀಸ್ ಬ್ಯಾನ್ ಆಗತ್ತೆ ಅಂತ ಹೇಳದ್ನಾ? ಯಾವಾಗ್ಲೂ ಆಗ್ಬೋದು ಅಂತ ಹೇಳದ್ನಪ್ಪ. ಅದನ್ನ ನೀವ್ ಇಷ್ಟೊಂದು ಸೀರಿಯಸ್ ಆಗಿ ಓದೋದಾ? ಏಪ್ರಿಲ್ ಫೂಲ್ ಮಾಡಕ್ಕೆ ಇದೊಂದು ಟಾಪಿಕ್ ಸಿಕ್ತು, ಸೊ ಮಾಡಿದ್ವಿ. ಎಲ್ರಿಗೂ ಹ್ಯಾಪಿ ಫೂಲ್ಸ್ ಡೇ. ದಯವಿಟ್ಟು ಕೋಪ ಮಾಡ್ಕೋಬೇಡಿ. ತುಂಬಾ ಯೋಚನೆ ಮಾಡಿದೆ ಫೂಲ್ ಮಾಡೋದು ಹೇಗೆ ಅಂತ. ಸೊ ಇದೊಂದು ಟಾಪಿಕ್ ಸಿಕ್ತು. ಯಾಕಂದ್ರೆ ನಮ್ಮ ಪಿಂಕಿ ನೋಟ್ ಬಗ್ಗೆ ಏನೇ ಒಂದು ನ್ಯೂಸ್ ಮಾಡಿದ್ರು ಖಂಡಿತ ಎಲ್ರು ನೋಡ್ತೀರಾ ಅಂತ ಗೊತ್ತು. ಸೊ ಹಾಗಾಗಿ ನಮ್ಮ ಈ ಪಿಂಕಿನೇ ತಗೊಂಡು ನಿಮ್ಗೆ ಫೂಲ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ರಿಯಲಿ ವೆರಿ ಸಾರಿ. ಒನ್ಸ್ ಅಗೇನ್ ಅ ವೆರಿ ಹ್ಯಾಪಿ ಫೂಲ್ಸ್ ಡೇ. ಬಟ್ ಮುಂದೊಂದ್ ದಿನ ಹೀಗೇನಾದ್ರೂ ಆದ್ರೆ ನಿಮ್ ರಿಯಾಕ್ಷನ್ ಹೇಗಿರತ್ತೆ ಅನ್ನೋದನ್ನ ನೋಡೋಣ ಅಂತ ಈ ಟಾಪಿಕ್ ಅನ್ನ ತಗೊಂಡೆ. ನಾನ್ ಹೇಳ್ತಾ ಇರೋದನ್ನೇ ಸೀರಿಯಸ್ ಆಗಿ ಕೇಳ್ಕೊಂಡು ಹೌದಾ ಅಂತ ನೀವ್ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಮುಂದೊಂದ್ ದಿನ ಆ ಸಿಚುಯೇಷನ್ ಬರಬಹುದು ಅಂತ ನಾನ್ ನಿಮ್ಗೆ ಜಸ್ಟ್ ಒಂದು ಹಿಂಟ್ ಕೊಟ್ಟೆ ಅಷ್ಟೇ. ಸೊ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಅಂಡ್ ನಾವ್ ಯಾವ್ದೇ ನ್ಯೂಸ್ ಹೇಳಿದ್ರು ಇನ್ನ ಅದನ್ನ ಫೂಲ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ಬಿಡ್ಬೇಡಿ. ಏನೋ ಇದು ಒಂದ್ ಟಾಪಿಕ್ ತಗೊಂಡು ನಿಮ್ನ ಬಕ್ರಾ ಮಾಡಿದೀವಿ, ಬಟ್ ಬೇರೆ ಎಲ್ಲಾ ನ್ಯೂಸ್ ನಿಜವಾಗ್ಲೂನೇ ಇರುತ್ತೆ. ಸೊ ಅದನ್ನ ದಯವಿಟ್ಟು ನಂಬಿ. ಸೊ ಈ ನಮ್ಮ ವಿಡಿಯೋನ ಲೈಕ್ ಮಾಡ್ಬೇಕು ಅಂತ ಗೊತ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ.